ಅದೊಂದು ಭವ್ಯವಾದ ಸ್ಟಾರ್ ಹೋಟೆಲ್. ಅದರ ಬ್ಯಾಕ್ವೇಯ ಹಾಲಿನಲ್ಲಿ 10 ಜನ ಸೇರಿದ್ದರು. ಅದೊಂದು ರಹಸ್ಯ ತಾಣ. ಅದು ಇರುವುದು ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ. ಅಲ್ಲಿ ಪಾಕಿಸ್ತಾನದ 10 ರಹಸ್ಯ ಏಜೆಂಟರು ಸೇರಿದ್ದರು. ಅವರೆಲ್ಲರನ್ನೂ ಉದ್ದೇಶಿಸಿ ನೀಳಕಾಯದ, ಬಿಳಿಯ ಗಡ್ಡ ಹೊಂದಿದ 40 ವರ್ಷ ಪ್ರಾಯದ ದೃಢಕಾಯದ ವ್ಯಕ್ತಿ ಮೈಕಿನ ಮುಂದೆ ನಿಂತು ಗಂಟಲನ್ನು ಸರಿಪಡಿಸಿಕೊಂಡು ಉರ್ದುವಿನಲ್ಲಿ ಹೇಳುತ್ತಾನೆ, ಇಂದು ನಾವೆಲ್ಲ ಯಾಕೆ ಸೇರಿದ್ದೇವೆ ಎಂದರೆ ನಮಗೆಲ್ಲ ಜಿಹಾದ್ ಸಿಗುವ ಹಾಗಿದೆ. ಅದಕ್ಕೆ ನಿಮ್ಮಲ್ಲಿ ಯಾರಾದರೊಬ್ಬರು ದೇಹತ್ಯಾಗ ಮಾಡಲು ಸಿದ್ಧರಿರಬೇಕು. ಹಾಗೊಂದು ವೇಳೆ ಮನಸ್ಸಿಟ್ಟು ತ್ಯಾಗ ಮಾಡಿದಲ್ಲಿ ಈ ಪಾಕಿಸ್ತಾನದಲ್ಲಿ ಸೂರ್ಯಚಂದ್ರರಿರುವವರೆಗೂ ಅವರ ಹೆಸರು ಅಜರಾಮರವಾಗಿರುತ್ತದೆ. ಯಾರಿದ್ದೀರಿ ಎಂದು ತನ್ನ ಗಡ್ಡವನ್ನು ನೀವಿಕೊಳ್ಳುತ್ತಾ ಹೇಳುತ್ತಾನೆ. ನಾವಿದ್ದೇವೆ ಎಂದು ಅಲ್ಲಿ ನೆರೆದವರೆಲ್ಲ ಒಮ್ಮತದಿಂದ ಹೇಳುತ್ತಾರೆ. ನಮಗೆ ಎಲ್ಲರೂ ಬೇಡ, ಕೆಚ್ಚೆದೆ ಇರುವ ಗಂಡು ಬೇಕು. ಇದು ಸಾಧಾರಣವಾದ ಕೆಲಸವಲ್ಲ, ಇದೊಂದು ಭಯಂಕರವಾದ ಕೆಲಸ. ನೀವೆಲ್ಲ ಮನಸ್ಸಿಟ್ಟು ಕೇಳಿ. ಕೇರಳದ ನಂಬೂದರಿ ಎನ್ನುವ ವಿಶ್ವಮಾಂತ್ರಿಕ ಇಂದು ಸ್ಮಶಾನದಲ್ಲಿ 12 ವರ್ಷಗಳ ನಂತರ ಶಾಕ್ ಮೋರ ಎನ್ನುವ ಒಂದು ದುಷ್ಟಶಕ್ತಿಯನ್ನು ನಿದ್ದೆಯಿಂದ ಎಬ್ಬಿಸುತ್ತಿದ್ದಾನೆ. ಅದಕ್ಕೆ ಪ್ರಥಮವಾಗಿ ಒಂದು ಮಾನವ ಆಹಾರವಾಗ ಬೇಕಾಗಿದೆ. ಅದು ಪ್ರಥಮವಾಗಿ ಯಾರನ್ನು ಭಕ್ಷಣೆ ಮಾಡುತ್ತದೆ, ಅದೇ ಅದರ ಆಹಾರವಾಗುತ್ತದೆ. ಅಂದರೆ ಮಾನವರಾದರೆ ಅದು ನರಭಕ್ಷಕವಾಗಿ ರೂಪುಗೊಳ್ಳುತ್ತದೆ. ಆಗ ಅದನ್ನು ಭಾರತದ ಮೇಲೆ ಬಿಟ್ಟರೆ ಜಿಹಾದ್ ಸಿಗುವುದು ಕಷ್ಟವೇನಲ್ಲ. ನಮಗೆ ಜಿಹಾದ್ ಮುಖ್ಯ. ಆಗ ಅಲ್ಲಿ ಸೂಜಿಯ ಮೊನೆ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ ಆವರಿಸಿಕೊಂಡಿರುತ್ತದೆ. ಆ ಶಬ್ದವನ್ನು ಸೀಳಿಕೊಂಡು ಒಬ್ಬ ಯುವಕ ಮುಂದೆ ಬಂದು ಹೇಳುತ್ತಾನೆ, ಅದಕ್ಕೆ ಆಹಾರ ನಾವೇ ಯಾಕೆ ಆಗಬೇಕು, ನಂಬೂದರಿಯೇ ಆದರೆ ಸಾಲದೆ? ಗಡ್ಡವನ್ನು ನೀವಿಕೊಳ್ಳುತ್ತಾ ಅವನ ಮುಖವನ್ನು ನೋಡುತ್ತಾ ಹೆಮ್ಮೆಯಿಂದ ಹೇಳುತ್ತಾನೆ, ನಿನ್ನ ಯೋಚನೆಯೇನೋ ಚೆನ್ನಾಗಿದೆ. ಆದರೆ ಅವನು ವಿಶ್ವಮಾಂತ್ರಿಕ. ಒಂದು ವೇಳೆ ಅವನೇ ಅದಕ್ಕೆ ಆಹಾರವಾದರೆ ಮುಂದೆ ಶಾಕ್ಮೋರವನ್ನು ಮಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಎಲ್ಲರನ್ನೂ ಭಕ್ಷಣೆ ಮಾಡುತ್ತದೆ. ಜಿಹಾದ್ ಜಿಹಾದ್ ನಮಗೆ ಬೇಗನೆ ಸಿಗುವ ಅವಕಾಶವಿದೆ. ಆದರೆ ಅದಕ್ಕೂ ಧೈರ್ಯ ಎಂಟೆದೇಬೇಕು. ನಂಬೂದರಿ ಶಾಕ್ ಮೋರವನ್ನು ನಿದ್ದೆಯಿಂದ ಎಚ್ಚರಿಸುವಾಗ ಅವನು ಮಂತ್ರವನ್ನು ಉಚ್ಚಾರಣೆ ಮಾಡಲು ಮರೆಯಬಾರದು. ಯಾವುದೇ ಕಾರಣಕ್ಕೂ ಅವನು ಮಂತ್ರವನ್ನು ನಿಲ್ಲಿಸಿದಲ್ಲಿ ಮಾತ್ರ ಶಾಕ್ಮೋರ ಅವನನ್ನೇ ಭಕ್ಷಣೆ ಮಾಡುತ್ತದೆ. ಆದ್ದರಿಂದ ಅವನ ಮಂತ್ರವನ್ನು ನಿಲ್ಲಿಸುವ ಧೈರ್ಯ ಯಾರಿಗಿದೆ? ನಾನೇ ನಿಲ್ಲಿಸುತ್ತೇನೆ. ಹಾಗೊಂದು ವೇಳೆ ನಿಲ್ಲಿಸಲು ಸಾಧ್ಯವಾಗದಿದ್ದರೆ ನಾನೇ ಶಾಕ್ಮೋರಕ್ಕೆ ಬಲಿಯಾಗಬಲ್ಲೆ. ನನಗೆ ನನ್ನ ದೇಶಕ್ಕೆ ಮೊದಲು ಜಿಹಾದ್ ಸಿಗುವುದು ಮುಖ್ಯ. ವೆಲ್ ಖೈದರ್ ಖಾನ್, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ಈ ಕೂಡಲೇ ದೆಹಲಿಯ ಸ್ಮಶಾನಕ್ಕೆ ಹೋಗು. ಅಲ್ಲಿ ನಿನಗೆ ಬೇಕಾಗುವ ಎಲ್ಲ ರೀತಿಯ ಸಹಕಾರವನ್ನು ಒದಗಿಸುತ್ತಾರೆ. ಇನ್ನೊಂದು 2 ಅಥವಾ 3 ಗಂಟೆಗಳಲ್ಲಿ ಶಾಕ್ಮೋರ ನಿದ್ದೆಯಿಂದ ಏಳುತ್ತದೆ. ಅದರೊಳಗೆ ನೀನು ಅಲ್ಲಿಗೆ ತಲುಪಿದರೆ ನಂಬೂದರಿಯ ಮಂತ್ರೋಚ್ಚಾರಣೆಯನ್ನು ಹೇಗಾದರೂ ಮಾಡಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸು. ಹಾಗೊಂದು ವೇಳೆ ನಿಲ್ಲಿಸಿದ್ದೇ ಆದರೆ ಜಿಹಾದ್ ಜಿಂದಾಬಾದ್, ಖೈದರ್ ಖಾನ್ ಜಿಂದಾಬಾದ್ ಎಂದು ಎಲ್ಲರೂ ಒಕ್ಕೂರಲಿನಿಂದ ಕೂಗುತ್ತಾರೆ. ಅವನು ಹೊರಡುತ್ತಾನೆ. ಅವನಿಗಾಗಿ ಹೆಲಿಕಾಪ್ಟರ್ ಸಿದ್ಧವಾಗಿರುತ್ತದೆ. ಅದನ್ನು ಏರಿ ನಂಬೂದರಿ ಶಾಕ್ಮೋರನನ್ನು ನಿದ್ದೆಯಿಂದ ಎಚ್ಚರಪಡಿಸುತ್ತಿರುವ ಸ್ಮಶಾನಕ್ಕೆ ಬರುತ್ತಾನೆ.